ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ನಿರೀಕ್ಷೆಯ ವಾಕ್ಯ ಈ ದೈನಿಕ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರತಿನಿತ್ಯವೂ ಈ ದೈನಿಕ ಧ್ಯಾನದ ಕಾರ್ಯಕ್ರಮ ಸಾವಿರಾರು ಜನರಿಗೆ ಆಶೀರ್ವಾದವಾಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನೀವು ಇದನ್ನು ಪ್ರತಿನಿತ್ಯ ಇದನ್ನು ನೋಡ್ರಿ, ಅನೇಕರಿಗೆ ಪರಿಚಯಪಡಿಸಿರಿ. ದೇವರು ನಿಶ್ಚಯವಾಗಿ ತನ್ನ ವಾಕ್ಯವನ್ನುಗೊಂಡು ತನ್ನ ವಾಗ್ದಾನವನ್ನು ನಮಗೆ ಕೊಟ್ಟು ಹೊಸ ನಿರೀಕ್ಷೆಯನ್ನು ನಮಗೆ ಕೊಡುವುದಕ್ಕಾಗಿ ಕರ್ತನು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾನೆ. ಇಂದು ಆ ರೀತಿಯಾಗಿ ನಿರೀಕ್ಷೆ ಕೊಡುವಂಥ ವಾಕ್ಯ ಕೀರ್ತನೆಗಳು 103 ಅದರ 7ನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 103 ವರ್ಸ್ 7. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಪ್ರಿಯರಾದವರೇ, ಒಂದು ಅದ್ಭುತವಾದಂಥ ನಿರೀಕ್ಷೆ ಕೊಡುವಂಥ ಒಂದು ವಾಕ್ಯವನ್ನು ದೇವರು ಇಂದು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ. ಈ ಕೀರ್ತನೆಗಳು 103 7ನೇ ವಾಕ್ಯದ ಮೊದಲನೇ ಭಾಗ ಹೇಳ್ತದೆ, ಆತನು ಮೋಶೆಗೆ ತನ್ನ ಮಾರ್ಗಗಳನ್ನು ಪ್ರಕಟಿಸಿದನು. ಹಿ ಮೇಡ್ ನೋನ್ ಹಿಸ್ ವೇಸ್ ಟು ಮೋಸಸ್. ಮೋಶೆಗೆ ತನ್ನ ಮಾರ್ಗವನ್ನು, ಮೋಶೆಗೆ ಮಾತ್ರವಲ್ಲ, ಈ ಕಾರ್ಯಕ್ರಮ ನೋಡ್ತಿರುವಂಥ ನಿಮ್ಮ ಪ್ರತಿಯೊಬ್ಬರಿಗೂ, ನನಗೂ, ನಮ್ಮೆಲ್ಲರಿಗೂ ದೇವರು ಮಾರ್ಗವನ್ನು ತೋರಿಸುವಂಥ ದೇವರು, ಅಥವಾ ದಾರಿಯನ್ನು ತೋರಿಸುವಂಥ ದೇವರು. ನನಗೆ ಯಾರಪ್ಪ ದಾರಿ ತೋರ್ಸಕ್ಕಿದ್ದಾರೆ? ನಾನು ಎಲ್ಲೋಗ್ಬೇಕೋ ಗೊತ್ತಿಲ್ವಲ್ಲ, ನಾನು ಏನು ಮಾಡಬೇಕೋ ಗೊತ್ತಿಲ್ವಲ್ಲ, ದಾರಿ ತಿಳಿಯದೆ ನಾನು ಅಲೆದಾಡ್ತಿದ್ದೇನೆ. ನನ್ನ ಕುಟುಂಬದ ವಿಷಯವಾಗಿ, ಮಕ್ಕಳ ವಿದ್ಯಾಭ್ಯಾಸದ ವಿಷಯವಾಗಿ, ಅಥವಾ ಮನೆ ಕಟ್ಟುವುದರ ವಿಷಯವಾಗಿ, ಕೆಲಸದ ಜಾಗದಲ್ಲಿ ಎಲ್ಲಿದೆ ದಾರಿ ಎಲ್ಲ ಮುಚ್ಚಲ್ಪಟ್ಟಿದೆ ಎಂಬುದಾಗಿ, ವ್ಯಾಪಾರದಲ್ಲಿ ಎಲ್ಲಿ ದಾರಿ ತೆರೆಯಲ್ಪಟ್ಟಿದೆ ಗೊತ್ತಿಲ್ಲ ಎಂಬುದಾಗಿ ವೇದನೆಯಿಂದ ಕಾಯ್ತಿದ್ದೀರಾ, ವೇದನೆಯಿಂದ ಪ್ರಲಾಪಿಸ್ತಿದ್ದೀರಾ, ಅಥವಾ ನೀವು ಕಣ್ಣೀರು ಸುರಿಸ್ತಾ ಇದ್ದೀರಾ. ದೇವರು ಹೇಳ್ತಿದ್ದಾನೆ, ಮೋಶೆಗೆ ನನ್ನ ಮಾರ್ಗವನ್ನು ತೋರಿಸಿದ ಹಾಗೆ ನಿನಗೆ ನಾನು ನಿನ್ನ ಮಾರ್ಗವನ್ನು ತೋರಿಸ್ತೇನೆ. ನೀನು ನನ್ನ ಮಾರ್ಗದಲ್ಲಿ ನಡೆಯುವುದಾದರೆ ನನ್ನ ಮಹಿಮೆಯನ್ನು ಕಾಣ್ತೀಯ, ಅಗತ್ಯಗಳು ಸಂಧಿಸಲ್ಪಡುತ್ತದೆ. ನಾನು ನಿನ್ನ ಸಂಗಡ ಇದ್ದು ನಿನ್ನ ಕೈ ಹಿಡಿದು ಅದ್ಭುತವಾಗಿ ನಡೆಸುವೆ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರನ್ನು ಐಗುಪ್ತದ ಗುಲಾಮತನದಿಂದ ಬಿಡಿಸಿ ಕರೆತರಬೇಕಾದ್ರೆ ಮೋಶೆಗೆ ಹೇಗೆ ಮಾರ್ಗ ತೋರಿಸಿದ? ಹಗಲಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಬೆಂಕಿ ಸ್ತಂಭ. ಆ ಸ್ತಂಭ ಹೇಗಿರ್ತದೆ ಗೊತ್ತಾ? ಭೂಮಿಯಿಂದ ಆಕಾಶದ ತನಕ ಎತ್ತರಕ್ಕೆ ಆ ಸ್ತಂಭ ಮುಂದೆ ಹಾದು ಹೋಗ್ತಾ ಇತ್ತು. ರಾತ್ರಿ ವೇಳೆಯಲ್ಲಿ ಅದೇ ಸ್ತಂಭವು ಅಗ್ನಿಯಾಗಿ ಮಾರ್ಪಟ್ಟಿತು. ಮೋಡದ ಸ್ತಂಭ ಅಥವಾ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭ. ಈ ರೀತಿಯಾಗಿ ಕಣ್ಣುಗಳು ಕಾಣುವಂತೆ ದೇವರು ಮೋಶೆಗೆ ಮಾರ್ಗದರ್ಶನ ನೀಡಿದ್ದು ನಿಜ ಅಂದರೆ, ಇಸ್ರಾಯೇಲ್ ಜನರಿಗೆ ಮಾರ್ಗದರ್ಶನ ನೀಡಿದ್ದು ನಿಜ ಅಂದರೆ, ನಿಮಗೂ ನನಗೂ ದೇವರು ಆ ಮಾರ್ಗದರ್ಶನ ನೀಡಲು ಆತನು ಶಕ್ತನಾಗಿದ್ದಾನೆ. ನಾವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ನಮ್ಮ ದೇವರ ಮೇಲೆ ನಂಬಿಕೆ ಇಡಬೇಕು, ಆತನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಬೇಕು, ಆತನ ಮಾರ್ಗದರ್ಶನವನ್ನು ಎದುರು ನೋಡುತ್ತಾ ಇರಬೇಕು. ಇವತ್ತು ಮನುಷ್ಯರು ತೋರಿಸುವಂಥ ದಾರಿಯಲ್ಲಿ ನಡೆಯೋದಕ್ಕೆ ಹೇರಾಳವಾದಂಥ ಜನರಿದ್ದಾರೆ. ಮನುಷ್ಯರು ನೀಡುವಂಥ ಮಾರ್ಗದರ್ಶನದಲ್ಲಿ ನಡೆಯುವುದಕ್ಕೆ ಈ ಜಗತ್ತಲ್ಲ ಹೇರಾಳವಾದಂಥ ಜನರಿದ್ದಾರೆ. ಒಂದು ಯೂಟ್ಯೂಬ್ ತೆಗೆದ್ರೆ, ಏನೋ ಒಂದು ಸರ್ಚ್ ಮಾಡಿದ್ರೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಐ ನೀಡ್ ದಿಸ್ ಗೈಡೆನ್ಸ್ ಅಂತ ಹೊಡೆದ್ರೆ ಅದು ಲಿಸ್ಟ್ ಆಫ್ ಆಪರ್ಚುನಿಟೀಸ್, ಲಿಸ್ಟ್ ಆಫ್ ಗೈಡ್ಲೈನ್ಸ್, ಅನೇಕ ಕಾರ್ಯಗಳನ್ನು ಕೊಡುವಂಥದ್ದಾಗಿ ಕಾಣಲ್ಪಡ್ತದೆ. ಆದರೆ ದೇವರು ಹೇಳ್ತಿದ್ದಾನೆ, ಇದು ಮನುಷ್ಯರು ಕೊಡುವಂಥ ಮಾರ್ಗದರ್ಶನ ಅಲ್ಲ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಕೊಡುವಂಥ ಮಾರ್ಗದರ್ಶನ ಅಲ್ಲ, ಸಿಂಹಾಸನದಲ್ಲಿ ಕುಳಿತಿರುವಂಥ ನಾನು ಕೊಡುವಂಥ ಮಾರ್ಗದರ್ಶನ. ಅದು ನಿನಗೆ ಸತ್ಯವಾಗಿರ್ತದೆ, ಯಶಸ್ವಿಯಾಗಿರ್ತದೆ. ಅದರಲ್ಲಿ ನಡೆಯುವುದಾದರೆ ನಾನು ನಿನ್ನ ಸಂಗಡ ನಡೆಯುವೆ, ನನ್ನ ಮಹಿಮೆಯನ್ನು ನೀನು ಕಾಣುವಿ. ಆಮೇಲೆ ನಾವೆಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಮಾಡೋ. ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನು? ನನಗೆ ಮಾರ್ಗದರ್ಶನ ನೀಡುವವರು ಮನುಷ್ಯರಲ್ಲ, ಭೂಮಿ ಆಕಾಶ ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು. ಆದ್ದರಿಂದ ನನಗೆ ಭಯವೇ ಇಲ್ಲ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಮೋಶೆಗೆ ಮಾತ್ರವಲ್ಲ, ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ನಿನ್ನ ಮಾರ್ಗದರ್ಶನ ನೀಡುವಂಥ ದೇವರಾಗಿದ್ದೀಯ ಸ್ವಾಮಿ. ನಾವು ನಿಮ್ಮನ್ನೇ ನಂಬಿದ್ದೇವೆ ದೇವರೇ. ಮಾರ್ಗ ಇಲ್ಲದೆ, ದಾರಿ ಇಲ್ಲದೆ ನಾವು ಅಲೆದಾಡ್ತಿದ್ದೇವೆ ಸ್ವಾಮಿ. ಹಿಂದೆ ನಿಮ್ಮ ಮಾರ್ಗದರ್ಶನವನ್ನು ನಮಗೆ ನೀಡಿ ನಿಮ್ಮ ಮಾರ್ಗದಲ್ಲಿ ನಮ್ಮ ನಡೆಸೋ ಸ್ವಾಮಿ.
ನಿನ್ನ ಮಹಿಮೆಯನ್ನು ಕಾಣುವಂತೆ ನಮಗೆ ಸಹಾಯ ಮಾಡು. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಮಾರ್ಗದರ್ಶನವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ದೇವರು ನಿಶ್ಚಯವಾಗಿ ನಮ್ಮನ್ನು ಮಾರ್ಗ ನಡೆಸುವಂಥ ಅದ್ಭುತವಾದಂಥ ದೇವರಾಗಿದ್ದಾನೆ. ಆತನ ಮಾರ್ಗದಲ್ಲೇ ನಡೆಯೋಣ. ಈ ಭೂಮಿಯಲ್ಲಿ ನಾವು ಉಸಿರಿರುವ ತನಕ ನಮ್ಮನ್ನು ಮಾರ್ಗ ನಡೆಸ್ತಾನೆ. ಆತ ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.